ನೋಡಿ, GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ ಶುರು ಮಾಡಿದ್ದಾರೆ. 1200 ಅಡಿ ಇಲ್ಲ, ಚದರಡಿ 1200 ಚದರಡಿ ಹಾಗೂ ಅದಕ್ಕಿಂತ ಕಡಿಮೆ ಅಗತ್ಯದ ಕಟ್ಟಡಗಳಿಗೆ ಕೊಡ್ತಾರಂತೆ. ಈಗ ಸರ್ಕಾರ ಹೊರಡಿಸಿದ ಸುತ್ತೋಲೆಯನ್ನು ಕಳಿಸಿ ಕಾರ್ಯಾರಂಭ ಮಾಡಿದ್ದಾರೆ. ತಾತ್ಕಾಲಿಕ ಕನೆಕ್ಷನ್ ತೆಗೆದುಕೊಂಡಿರದ ಕಟ್ಟಡಗಳಿಗೂ ಪರ್ಮನೆಂಟ್ ಕನೆಕ್ಷನ್ ಕೊಡ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಬೆಸ್ಕಾಂ ಚೀಫ್ ಜನರಲ್ ಮ್ಯಾನೇಜರ್ ಮಾಲ್ತೇಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವಾಗ B2A ಶುರುವಾಯಿತೋ ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ ಶುರು ಮಾಡಿದ್ದಾರೆ. 1200 ಚದರಡಿಗಿಂತ ಕಡಿಮೆ ಕಟ್ಟಡಗಳನ್ನು ಕಟ್ಟಿ ಕರೆಂಟ್ ಇಲ್ಲ, ನೀರಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಜನ ಕಾಯ್ತಾನೆ ಇದ್ರು. ಅಂದರೆ ಗೃಹ ಪ್ರವೇಶ ಮಾಡೋಕ್ಕಾಗ್ತಾ ಇಲ್ಲ, ಮನೆಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ, ಈ ಥರದ ಸಂಕಷ್ಟದಲ್ಲಿ ಜನ ಸಿಲ್ಕೊಂಡಿದ್ರು. ಈಗ ಸರ್ಕಾರ 1200 ಅಡಿಗಳ ಏನು ಕಟ್ಟಡ ಇರುತ್ತೆ, ಆ ಸೈಟ್ನ ವಿಸ್ತೀರ್ಣದ ಕಟ್ಟಡ, ಅಲ್ಲಿ ವಿದ್ಯುತ್ತನ್ನು ಕೊಡಬಹುದು ಮತ್ತು ಅಂದರೆ ನೀರಿನ ಸಂಪರ್ಕವನ್ನು ಕೊಡಬಹುದು ಅನ್ನುವಂಥ ಸುತ್ತೋಲೆಯನ್ನು ನಿನ್ನೆ ತಂದಿರುವಂಥದ್ದು. ಈಗ ಬೆಸ್ಕಾಂ ವ್ಯಾಪ್ತಿಯಿಂದ ಅಂದರೆ GBA ವ್ಯಾಪ್ತಿಯಲ್ಲಿ ಬೆಸ್ಕಾಂ ಯಾವ ರೀತಿಯಾಗಿ ಕೆಲಸಗಳನ್ನು ಈಗಾಗಲೇ ಶುರು ಮಾಡಿದ್ದಾರಾ, ಯಾವ ರೀತಿ ಕಾರ್ಯ ಚಟುವಟಿಕೆಗಳು ಶುರುವಾಗಿದೆ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಚೀಫ್ ಜನರಲ್ ಮ್ಯಾನೇಜರ್ ಮಾಲ್ತೇಶ್ ಅವರು ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್, ಸುತ್ತೋಲೆ ಹೊರಡಿಸಿದೆ ಸರ್ಕಾರ, ಬೆಸ್ಕಾಮಿಂದ ಯಾವ ಥರ ಕೆಲಸಗಳು ಶುರುವಾಗಿದೆ ಸರ್? ಸರ್, ಇವಾಗ ನಿನ್ನೆ ಇದರಿಂದ ಸರ್ಕಾರದಿಂದ ಒಂದು ಆದೇಶ ಬಂದಿದೆ. GBA ವ್ಯಾಪ್ತಿಯಲ್ಲಿ 1200 ಅಡಿ ಮತ್ತು ಅದರ ಕೆಳಗಡೆ ಇರೋ ಸ್ಥಾವರಗಳಿಗೆ ನಿವೇಶನಗಳಲ್ಲಿ ಯಾವುದಾದ್ರೂ ಮನೆ ಕಟ್ಟಿದ್ನಂದರೆ ಅಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಸೊ ಅಂಥವಕ್ಕೆ ನಾವು ವಿದ್ಯುತ್ ಶಕ್ತಿ ಕೊಡ್ಬೋದು ಅಂತಂದು GBA ವ್ಯಾಪ್ತಿಯದಿಗೆ ಮಾತ್ರ ಸಂಬಂಧಪಟ್ಟಂತೆ ಬಿಲ್ಡಿಂಗ್ಗಳಿಗೆ ಒಂದು ಆದೇಶ ಬಂದಿದೆ. ಅದನ್ನು ಇವತ್ತಿನ ನಾವು ಆದೇಶವನ್ನು ನಾವು ಜಾರಿ ಮಾಡ್ತಾ ಇದ್ದೇವೆ. ಇದನ್ನೇ ಅಂದರೆ ಇವತ್ತಿಂದಲೇ ಅಪ್ಲೈ ಮಾಡ್ಬೋದಾ ಸರ್? ಸರ್, ಇವತ್ತಿಂದನೇ ಅಪ್ಲೈ ಮಾಡುತ್ತೆ. ಸೊ ಈಗಾಗಲೇ ಕಟ್ಟಿರೋ ಕಟ್ಟಡಗಳು ಇವೆಲ್ಲವಕ್ಕೂ ನೀವು ಪವರ್ ಸಪ್ಲೈನ ರಿಲೀಸ್ ಮಾಡ್ತಾ ಇದ್ದೇವೆ ನಾವು. 1200 ಅಡಿಗಳು ಮತ್ತು ಅದಕ್ಕೆ ಕೆಳಗಡೆ ಪಟ್ಟದ್ದು ಕಡಿಮೆ. 1200 ಅಡಿಗಳ ಕಟ್ಟಡಗಳು ಎಷ್ಟಿದ್ದಾವೆ ಸರ್ GBA ವ್ಯಾಪ್ತಿಯಲ್ಲಿ? ಏನಾದರೂ ಲೆಕ್ಕ ಸಿಕ್ಕಿದೆಯಾ ಅದು? ಸರ್, ಎಕ್ಸಾಕ್ಟಾಗಿ 1200 ಅಡಿ ಕೆಳಗಡೆ ಇದ್ದದ್ದು ನಮ್ಮಲ್ಲಿ ಇದು ಇಲ್ಲ, ಸೆಗ್ರಿಗೇಷನ್ ಇಲ್ಲ. ಬಟ್ ಮೋಸ್ಟ್ ನಮ್ಮಲ್ಲಿ ಒಂದು 100 ಅಂದರೆ ಸುಮಾರು ಅದರಲ್ಲಿ 75 to 80% ಬಂದ್ಬಿಟ್ಟು ಇದೇ ಬರುತ್ತೆ. ಯಾವುದು 1200ಗಿಂತ ಕೆಳಗಡೆನೇ ಬರೋವೇ ಜಾಸ್ತಿ ಇರೋದು. ಸೊ ಈ ಮಧ್ಯಮ ವರ್ಗದವರಿಗೆ ಮತ್ತು ಲೋ ಇನ್ಕಮ್ ಗ್ರೂಪ್ ಯಾರಿದ್ದಾರಲ್ಲ ಮನೆಗಳಿಗೆ ತುಂಬ ಅನುಕೂಲ ಆಗುತ್ತೆ ಈ ಆದೇಶದಿಂದ. ಸರ್, ಈಗ ಒಂದೇ ಸಲ ಏನಾದರೂ ಕಷ್ಟ ಆಗುತ್ತಾ ಅಥವಾ ಟೈಮ್ ತೊಗೊಳುತ್ತಾ ಅವ್ರಿಗೆಲ್ಲರಿಗೂ ಮೀಟರ್ ಸಪ್ಲೈ ಮಾಡೋದು ಅದೇ ಥರದ್ದು? ಸರ್, ನಮ್ಮಲ್ಲಿ ಮೀಟರ್ಸ್ ಅವೈಲಬಿಲಿಟಿ 100% ಇದೆ. ಸೊ ಏನು ನಮಗೆ ಇದು ಇದೆಯಲ್ಲ, ಡಿಮ್ಯಾಂಡ್ ಇದೆಯಲ್ಲ, ಎಷ್ಟು ಮೀಟರ್ಸು ಈಗೆಲ್ಲ ಪೆಂಡೆನ್ಸಿ ಐ ಥಿಂಕ್ ಫ್ರಮ್ ಲಾಸ್ಟ್ ಡಿಸೆಂಬರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಾಗಿದ್ದ. ನಾವು ಅದ್ರ ಕ್ರಮೇಣವಾಗಿ 13ನೇ ಜನವರಿಯಲ್ಲಿ ಒಂದು BBMP ಆರ್ಡರ್ ಬಂತು. ಅದಾದಮೇಲೆ ನಾವು ಬೆಸ್ಕಾಮ್ನಲ್ಲಿ ಏಪ್ರಿಲಿಂದ ಈಚೆ ಎಲ್ಲ ಕಂಪ್ಲೀಟ್ ಎಲ್ಲ ತಡೆ ಹಿಡಿದಿದ್ವಿ. ಸೊ ಅವು ಎಲ್ಲವೂ ಲಾಂಗ್ ಪೆಂಡಿಂಗ್ ಯಾವ್ಯಾವಿದ್ದಾವೆಲ್ಲ 1-7 ಮಂತ್ಸದ್ದು ಆ ಪೆಂಡೆನ್ಸಿ ಮೀಟ್ ಔಟ್ ಮಾಡೋಕ್ಕೂ ನಮ್ಮಲ್ಲಿ ಸಫಿಷಿಯೆಂಟ್ ಸ್ಟಾಕ್ ಆಫ್ ಮೀಟರ್ಸ್ ಇದೆ. ಸೊ ನಮ್ಮ ಬೆಸ್ಕಾಂ ವತಿಯಿಂದ ಯಾವುದೇ ತೊಂದರೆ ಇಲ್ಲ ವಿದ್ಯುತ್ ಶಕ್ತಿ ಅರೇಂಜ್ ಮಾಡಲಿಕ್ಕೆ. ಅಂದರೆ ಈಗಾಗಲೇ ತಿಳಿಸಿದಿರಿ ಸರ್, ಅಂದರೆ ಸರ್ಕಲ್ ಹೊರಡಿಸಿದ್ರೆ ಇನ್ನೂ ಇಲ್ವಾ ಸರ್ ಅದು? ಸರ್, ಇವಾಗೆ ಓಡಿಸ್ಬೇಕು. ಯಾಕೆ ನಿನ್ನೆ ಬಂದಿದೆ, ಅದು 13ನೇ ತಾರೀಕು ಆರ್ಡರ್ ಆಗಿದೆ ಅದು. ಸೊ ನಾವು ನಿನ್ನೆ ರಿಸೀವ್ ಆಗಿದೆ. ಇವತ್ತು ನಾವು ಅದನ್ನು ಆರ್ಡರ್ ಹೊಡೆದ್ಬಿಟ್ಟು ನಾವೆಲ್ಲರಿಗೂ ನಾವು ಸರ್ಕ್ಯುಲೇಟ್ ಮಾಡ್ತೇವೆ ನಾವು ಆಫೀಸರ್ಸ್ಗೆ, ಡೌನ್ ಬಿಲ್ ಆಫೀಸರ್ಸ್ಗೆ. ಸರ್, ಪಬ್ಲಿಕ್ ಟಿವಿಲೇ ಸುದ್ದಿ ಮಾಡಿದ್ವಿ. ಅಂದರೆ ಇನ್ನೂ ಕೆಲವರು ಏನು ಅಂದರೆ ಅವರು ಟೆಂಪ್ರವರಿ ಕೂಡ ತೊಗೊಂಡಿರಲ್ಲ, ಕಟ್ಟಡ ಕಟ್ಟಕ್ಕೆ ಶುರು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಈ ಥರದ್ದಾಗ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿರುತ್ತೆ. ಈ ಕಟ್ಟಡ ಫಿನಿಷ್ ಮಾಡಿದ್ದಾರೆ ಹೆಂಗೋ ಬಾಧೆಪಟ್ಟು, ಅವರು ಟೆಂಪ್ರವರಿ ತೊಗೊಂಡಿಲ್ಲ, ಈಗ ನೇರವಾಗಿ ಪರ್ಮನೆಂಟ್ಗೆ ಅಪ್ಲೈ ಮಾಡೋದಾ ಹೆಂಗೆ ಸರ್ ಅದು? ಸರ್, ಆಲ್ರೆಡಿ ಮನೆ ಕಟ್ಟುವಾಗ ಆಲ್ಮೋಸ್ಟ್ ಎಲ್ಲರೂ ಟೆಂಪ್ರರಿ ತೊಗೊಂಡಿರ್ತಾರೆ. ಸೊ ಟೆಂಪ್ರರಿ ಪವರ್ ಸಪ್ಲೈ ತೊಗೊಂಡಿರೋದವ್ರಿಗೆ ಎಲ್ಲರಿಗೂ ಈಗ ಪರ್ಮನೆಂಟ್ ಕನ್ವರ್ಟ್ ಮಾಡ್ಬೋದು. ಸೊ ಒಂದು ವೇಳೆ ಅವರು ಟೆಂಪ್ರರಿ ಇಲ್ಲ ಅಂತಂದರೂ ಸಹ ಅವರು ಡೈರೆಕ್ಟಾಗಿ ಪರ್ಮನೆಂಟ್ ಕನೆಕ್ಷನ್ ಅಪ್ಲೈ ಮಾಡಿದ್ರೆ ನಾವು ಕೊಡ್ತೇವೆ ಈ ಆದೇಶ ಅನ್ವಯ. ಎಷ್ಟು ದಿನ ಬೇಕಾಗ್ಬೋದು ಸರ್ ಆ ಪ್ರೊಸೆಸ್ಗೆ? ಸರ್, ಇದು ಆಲ್ಮೋಸ್ಟ್ ಎಲ್ಲ ಇನ್ಸ್ಟಂಟೇನಿಯಸ್ ಆಗಿ ಆಗೋಗ್ಬಿಡುತ್ತೆ. ಈ 3-4 ಡೇಸ್ನಲ್ಲಿ ಎಲ್ಲವನ್ನು ರಿಲೀಸ್ ಮಾಡ್ಬೋದು ನಾವು. ಆ ಒಂದು ಇದರಲ್ಲಿ ನಮ್ಮಲ್ಲೆಲ್ಲ ಮೀಟರ್ಸ್ ಅವೈಲಬಿಲಿಟಿ ಇದೆ, ಎಲ್ಲ ಇದೆ, ನಮಗೇನು ತೊಂದರೆ ಇಲ್ಲ. ಸರ್, ಈಗ ಜನ ಕೇಳ್ತಿದ್ದಾರೆ ಬೇರೆ ಬೇರೆ ಕರ್ನಾಟಕದಿಂದ ಕಾಲ್ ಮಾಡಿ, ಏನು ಅಂದರೆ ಈಗ GBA ವ್ಯಾಪ್ತಿ ಮಾತ್ರ ಈಗ ಸರ್ಕಾರ ಆದೇಶ ಹೊರಡಿಸಿದೆ, ಇನ್ನು ಬೆಸ್ಕಾಂ ವ್ಯಾಪ್ತಿ ಅಂದರೆ 8 ಜಿಲ್ಲೆಗಳಿದ್ದಾವೆ. 8 ಜಿಲ್ಲೆಗಳ ಕತೆ ಏನು ಅನ್ನುವಂಥದ್ದು? ಸರ್, ಇನ್ನು 8 ಜಿಲ್ಲೆಗಳಿಗೆ ನಮಗೆ ಅದಕ್ಕೆ ಯಾವುದೂ ಆದೇಶ ಇಲ್ಲ. ಈಗ ಮೊದಲನೇ ಹಂತವಾಗಿ ಈಗ GBA ವ್ಯಾಪ್ತಿಯಲ್ಲಿ ನಾವು ಇದನ್ನು ರಿಲೀಸ್ ಮಾಡ್ತಿದ್ದೀವಿ. ಸೊ ಸರ್ಕಾರದ ಆದೇಶಗಳು ಮತ್ತೇನಾದರೂ ಬಂದಂದರೆ ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡ್ತೇವೆ. ಥ್ಯಾಂಕ್ ಯು. ಓಕೆ ಸರ್. ಓಕೆ, ಇದು ಚೀಫ್ ಜನರಲ್ ಮ್ಯಾನೇಜರ್ ಅವರ ಮಾತುಗಳು. ಅಂದರೆ ಎಲ್ಲ ರೀತಿಯಾಗಿ ನಾವು ತಯಾರಾಗಿದ್ದೀವಿ. ಸರ್ಕಾರ ಸುತ್ತೋಲೆ ಹೊರಡಿಸಿದೆ, ನಾವು ಕೂಡ ಈಗ ಸುತ್ತೋಲೆ ಹೊರಡಿಸಿ ಏನು ಕಟ್ಟಡಗಳನ್ನು ಕಟ್ಟಿರ್ತಾರೆ ಮತ್ತು ನಿಯಮವನ್ನು ಪಾಲನೆ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ವಿದ್ಯುತ್ ಶಕ್ತಿ ಅಂದರೆ ಮೀಟರ್ಗಳನ್ನು ಕೊಡುವಂಥ ಕೆಲಸ ಆಗುತ್ತೆ. ಎಲ್ಲೂ ಕೂಡ ನಮಗೆ ಶಾರ್ಟೇಜ್ ಆಗುವಂಥದ್ದು ಅದು ಯಾವುದೂ ಕೂಡ ಇಲ್ಲ. ನಾವೆಲ್ಲ ರೀತಿಯಾಗೂ ಕೂಡ ತಯಾರಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.